ಹಾಗೆ ಅದ್ರ ಜೊತೆಗೆ ನಾನು ಮೊನ್ನೆ ಹಿಂಗೆ ಯಾವ್ದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ಸರ್, ಒಂದು ಸೀರಿಯಲ್ ಆ್ಯಕ್ಟರ್ಸು ಒಬ್ಬರು ಲೇಡಿ ಮ್ಯಾಮು, ನಾನು ಅವ್ರ ಹೆಸರನ್ನ ಕರೆಕ್ಟಾಗಿ ನೋಡಲಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಅವರೊಂದು ಪೋಸ್ಟನ್ನ ಹಾಕ್ಕೊಂಡಿದ್ರು. ಏನಂತ ಗೊತ್ತಾ, ತುಂಬ ನೀಟಾಗಿ ಬರೆದು ಹಾಕ್ಕೊಂಡಿದ್ರು, ಈ ಸೀರಿಯಲಲ್ಲಿ ನನ್ನ ಕತೆ 2 ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿತ್ತು. ನನ್ನನ್ನು ಹೊರತುಪಡಿಸಿ ಇಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಬಟ್ ಯಾರೂ ಕೂಡ ಅದನ್ನು ಬಿಟ್ಕೊಡ್ದಂಗೆ 2 ತಿಂಗಳು ನನ್ನನ್ನು ಕ್ಲೀನಾಗಿ ಕೆಲಸ ಮಾಡಿಸ್ಕೊಂಡು ಅದಾಗಿದ್ದ ದಿನ ನನ್ನನ್ನು ನಿಮ್ದು ಇಲ್ಲಿಗೆ ಮುಗೀತು ಅಂದರೆ ನಿಮಗೆ ಈ ಸೀರಿಯಲಲ್ಲಿ ಎಂಡ್ ಆಯಿತು, ನಿಮ್ಮ ಈ ಪಾತ್ರ ಅಂತ ಹೇಳ್ಬಿಟ್ಟು ನನ್ನನ್ನು ಕಳಿಸ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನಾವೇನು ಮಾಡಿದ್ವಿ, ಅಟ್ಲೀಸ್ಟ್ 2 ತಿಂಗಳು ಮುಂಚೆನೇ ನಮಗೆ ಹೇಳಿದರೆ ನಿಮ್ಮ 2 ತಿಂಗಳಲ್ಲಿ ನಿಮ್ಮ ಪಾತ್ರ ಮುಗಿಯುತ್ತೆ ಅಂತ ಹೇಳಿದರೆ ನಾವು ನೆಕ್ಸ್ಟ್ ಏನಾದರೂ ನೋಡ್ಕೊಳ್ತಿದ್ವಿ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಬರೆದಿದ್ರು. ತಮಗೆ ನಾನು ಬರಿಬೇಕು ಅನಿಸ್ತಾ ಇದೆ. ಇದೇ ನನ್ನ ಸ್ವಂತ ಅನುಭವ ಇತ್ತೀಚಿಂದು. ಅದಾದ್ಮೇಲೆ ಒಂದು ಅಣ್ಣಯ್ಯ ಅನ್ನೋ ಸೀರಿಯಲ್ ಮಾಡಿದೆ. ಅಣ್ಣಯ್ಯ ಸೀರಿಯಲ್ ನಾನು ಹೇಳ್ತಿರೋ ಯಾವ ಸೀರಿಯಲ್ ಬಗ್ಗೆ ಅಂತ ಹೇಳಲ್ಲ, ಅದರಲ್ಲೂ 2 ತಿಂಗಳಿಗೋ 1 ದಿವಸನೋ 1.5 ದಿವಸನೋ 2 ದಿವಸನೋ ಬರೋದು. ಅದು 1 ತಿಂಗಳಿಗೆ 1 ದಿವಸ ಬರ್ತಾ ಇದ್ದಿದ್ದು, ಅಪರೂಪಕ್ಕೆ 2 ದಿವಸನೋ ಯಾವಲ್ಲೋ ಬರೋದಷ್ಟೇ. ಆಮೇಲೆ ಬೇರೆ ಅದೇ ಚಾನಲಲ್ಲೇ ಇನ್ನೊಂದು ಸೀರಿಯಲ್ ಡೈರೆಕ್ಟರ್ ತುಂಬ ಕ್ಲೋಸ್ ನನಗೆ. ಅವ್ರು ನೋಡಿದ್ರು, TN ಸೀತಾರಾಮ್ ಕಾಲದಿಂದನೂ ನಾನು ನೋಡಿದ್ದಾರೆ. ಅವರು ಬೆಳೆಯೋಕ್ಕೆ ಶುರುವಾದಾಗಿಂದ ನಾನು ನೋಡಿದ್ದಾರೆ. ಅವ್ರಿಗೆ ಹೇಳಿದೆ, ಯಾಕೆ ನೀವು ನನ್ನ ಮರ್ತೇ ಬಿಡ್ತೀರಲ್ಲ, ಮುಂಚೆ ಎಲ್ಲ ಅಷ್ಟು ಇದು ಮಾಡ್ತಿದ್ರಿ, ನಿಮ್ಮ ಬರ್ತ್ಡೇಗೆಲ್ಲ ನಾನು ವಿಶ್ ಮಾಡ್ತೀನಿ ತಪ್ಪದೆ, ಮಾರ್ಚ್ 29 ಅಲ್ವಾ ನಿಮ್ಮ ಬರ್ತ್ಡೇ ಅಂತ ಹೇಳ್ತಾ ಇದ್ದೆ. ಅವರು ಹಾಂ ಅಂತ ಇದು ಮಾಡೋರು. ಆಮೇಲೆ ಮುಂಚೆ ಎಲ್ಲ ಐ ವಾಂಟ್ ಟು ಬಿ ದ ಫಸ್ಟ್ ಪರ್ಸನ್ ಟು ವಿಶ್ ಬರ್ತ್ಡೇ, 12 ಗಂಟೆ ರಾತ್ರಿಗೆ ವಿಶ್ ಮಾಡ್ತಿದ್ದು ಮನುಷ್ಯನ. ಅವಾಗೆಲ್ಲ ಆ ಥರ ಕಾಂಪಿಟೇಷನ್ ಇತ್ತು. ಅವ್ರು ಹೇಳಿದರು, ನೀನು ಈ ಸೀರಿಯಲಲ್ಲಿ ಮಾಡ್ತಾ ಇದೆಯಲ್ಲ ಅದೇ ಚಾನಲ್ಲೇ ನಾನು ಮಾಡ್ತಾ ಇರೋದು, ಹಾಗಾಗಿ ನೀವು ಒಂದು ಮಾಡಿದ ಮೇಲೆ ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ. ನಾನು ಹೇಳಿದೆ, ಏನಿದೇನು ಫ್ಯಾಮಿಲಿ ಮೆಂಬರ್ ಅಲ್ಲ, ಅದ್ರಲ್ಲಿ ನಾನು ಯಾವಲೋ ಅತಿಥಿ ಥರ ಹಿಂಗೆ ಬಂದು ಹಿಂಗೆ ಹೊರಟೋಗ್ತೀನಿ. ಹಬ್ಬಬ್ಬ ಅಂದರೆ 1 ನಿಮಿಷ 1.5 ನಿಮಿಷ 1.25 ನಿಮಿಷ ಏನೋ ಇರ್ತೀನಿ ಅಷ್ಟೇ, 2 ನಿಮಿಷನೂ ಇರಲ್ಲ. ಕೇಳಿ ನೋಡಿ ಅಂತ ಹೇಳಿದೆ. ಇಲ್ಲ, ನಾವು ಹಾಗೆಲ್ಲ ಚಾನಲ್ ಹೇಳ್ದಾಗ ಕೇಳೋಕ್ಕಿರೋದಷ್ಟೇ ಹೊರತು ಚಾನಲ್ಗೆ ನಾವೇನು ಅಡ್ವೈಸ್ ಮಾಡೋದಾಗಲಿ ಇದು ಮಾಡೋದಾಗಲಿ ಆಗಲ್ಲ. ನೋಡೋಣ, ಇದರಲ್ಲಿ ಮುಗಿದ ಮೇಲೆ ಬೇಕಾದ್ರೆ ನಂದರಲ್ಲಿ ಸೇರಿಸ್ಕೊತೀನಿ ಅಂದರು. ಇದರಲ್ಲಿ ಮೋಸ್ಟ್ಲಿ 6 ತಿಂಗಳಾಗಿದೆ, ಇನ್ನೂ ಬಂದಿಲ್ಲ, ಮುಗೀತು ಅಂತಲೂ ಹೇಳಿಲ್ಲ. ಇಲ್ಲ ಅಕಸ್ಮಾತ್ ಅಪ್ಪಿ ನಾನು ಅದೇ ಸೆಟ್ಗೆ ಹೋದ್ರೂ ಯಾರ ಕಣ್ಗೂ ನಾನು ಕಾಣಿಸಲ್ಲ, ಯಾರ ಕಣ್ಗೂ ನಾನು ಬೀಳೋದೇ ಇಲ್ಲ. ಸೆಟ್ಗೆ ಹೋದ್ರು ಇಲ್ಲ ಒಬ್ಬರು ಇಬ್ಬರು ಮಾತಾಡಿಸ್ತಾರೆ, 3 ಜನ ಅಥವಾ ಇನ್ನೂ 4 ಜನ. ಬಾಕಿಯವ್ರಿಗೆಲ್ಲ ಏನಾಗಿದೆ, ಹೋಲಿ, ನನ್ನಿಂದ ಏನಾದ್ರು ಅವ್ರಿಗೆ ತಪ್ಪಾಗಿದ್ದರೆ ಹೇಳಿ, ತಿದ್ಕೊಂತೀನಿ. ತಪ್ಪಾಗಿದೆ, ಹೌದು ತಪ್ಪು ನೀವು ಹೇಳ್ತೀರಾ, ನಾನು ಹೇಳಲ್ಲ. ಯಾಕೆಂದರೆ ನಾನು ಕಾಸು ಇಸ್ಕೊಳ್ಳೋಕ್ಕೋಸ್ಕರ ಬರಲ್ಲ, ಕೆಲಸ ಮಾಡೋಕ್ಕೆ ಬರ್ತೀನಿ. ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು, ಕೆಲಸದಲ್ಲಿ ಲೀನವಾಗ್ತೀನಿ. ಆಗ ಆ ಪಾತ್ರ ಏನು ಮಾಡುತ್ತೋ ಅದನ್ನು ನಾನು ಮಾಡ್ತೀನಿ ಹೊರತು ಪ್ರಣಯಮೂರ್ತಿ ಮಾಡಿದ್ದೆಲ್ಲ ನಾನು ತೆರೆ ಮೇಲೆ ಮಾಡೋಕ್ಕೆ ಹೋಗಲ್ಲ. ಆ ಪಾತ್ರಕ್ಕೆ ನ್ಯಾಯ ಬೇಕು. ನಾನೊಂದು ಸ್ವಲ್ಪ ಗಟ್ಟಿಯಾಗೆ ಕೇಳಿದೆ, ಏನ್ರಿ ಜನ ಎಲ್ಲ ಹಿಂಗೆ ಹೇಳ್ತಾ ಇದ್ದಾರೆ, ನೀವು ನಾನು ಈ ರೀತಿ ಬಳಸ್ತಾ ಇದ್ದೀರಾ, ಇದರಲ್ಲಿ ಏನು ಲಾಜಿಕ್ ಏನು ಬಂತು? ಹೋಗ್ಲಿ, ಲಾಜಿಕ್ ಇಲ್ಲ ಅಂದರೆ 1 ಸತಿ 2 ಸತಿ ಲಾಜಿಕ್ ಇಲ್ದಿರ ಪರವಾಗಿಲ್ಲ, ಪ್ರತಿ ಸತಿನೂ ನಾನು ಲಾಜಿಕ್ ಇಲ್ಲದೆ ಇರೋದಕ್ಕೆ ನಾನೇ ಬರಬೇಕಾ? ಇದಕ್ಕೆ ನಾನೇ ಬೇಕಿತ್ತ ನಿಮಗೆ? ಯಾರು ಬೇಕಾದ್ರೂ ಮಾಡ್ಬೋದಿತ್ತು. ನಾನು ಬಂದ್ಮೇಲೆ ಅಲ್ಲಿ ಏನಾದ್ರು ಅದಕ್ಕೊಂದು ಮಹತ್ವ, ಒಂದು ಬೆಲೆ, ಒಂದು ತೂಕ, ಒಂದು ಶ್ರಮ, ಪರಿಶ್ರಮ, ತಲ್ಲೀನತೆ ಎಲ್ಲ ಇರಬೇಕು. ಆಮೇಲೆ ನ್ಯಾಚುರಾಲಿಟಿ, ಅದು ನ್ಯಾಚುರಲ್ ಆಗಿ ಕಾಣಬೇಕು. ನಂದೊಳ್ಳೆ ಆರ್ಟಿಫಿಷಿಯಲ್ ಆಗಿ ಅನ್ಸುತ್ತೆ, ನನಗೆ ಅನ್ಸುತ್ತೆ. ಜನಗಳು ಬಿಡಿ, ಜನ ಹೇಳೋದನ್ನ ನಾನು ನಿಮ್ಮ ಹತ್ರ ತರದೇ ಇಲ್ಲ. ಯಾಕೆಂದ್ರೆ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಜನ ಹೇಳೋದೆಲ್ಲ ಬಂದು ನಾನು ಇಲ್ಲಿ ಹೇಳ್ತಾ ನಿಂತ್ಕೊಂಡ್ರೆ ನೀವೆಲ್ಲ ರಿಸೈನ್ ಮಾಡಿ ಹೊರಟೋಗ್ಬಿಡ್ತೀರತ್ಲೆ. ಜನ ಹೇಳೋದೆಲ್ಲ, ಜನ ಹೇಳಿದ್ರು ನೀವೇನು ಅದನ್ನೇನು ಅದಕ್ಕೆ ಸ್ಪಂದಿಸೋದು ಇಲ್ಲ, ಪ್ರತಿಕ್ರಿಯಿಸೋದು ಇಲ್ಲ. ನಿಮ್ಮಿದು ನೀವು ಮಾಡ್ಕೊಂಡು ಹೋಗ್ತೀರಾ ಅಂದಿದ್ದೆಪ್ಪ. ಇಷ್ಟು ಇದು ನಾನು ಯಾತಕ್ಕೆ ಮಾಡಿದೆ, ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ಬರಲಿ, ನನ್ನ ಪಾತ್ರ 100 ಜನ ನಾನು ಕೇಳಬಾರ್ದು. ಏನೇ ಎಲ್ಲರಿಗೂ ಬುದ್ಧಿ ಹೇಳ್ತಾ ಇದ್ದೆ, ನೀನು ಮಣ್ಣು ತಿಂತಿದ್ಯಾ ಅಂತ ನನ್ಗೆ ಕೇಳ್ತಾರಲ್ಲ, ನಾನೇನು ಹೇಳಿ? ಮಣ್ಣ ತಿಂತಿದ್ಯಾ ನೀನು, ಅನ್ನ ತಿನ್ನಲ್ವ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅವ್ರಿಗೆ? ಅದು ಬಂದು ಇವ್ರಿಗೆ ಹೇಳೋಕ್ಕಾಗಲ್ಲ, ಹೇಳಿದ್ರೆ ತಪ್ಪಾಗುತ್ತೆ. ಹೌದಾ, ನೀ ಬೇಡ ಹೋಗು ಅಂತ ಅವ್ರು ಬನ್ರಿ ಇಲ್ಲಿ ಅಂದ್ಬಿಟ್ಟು ಅವ್ರ ಕೈಲೇ ಮಾಡಿಸ್ತಾರೆ, ನೀವು ಹೋಗ್ರಿ ಮನೆಗೆ ಅಂತ.
ನನ್ನ ಒಂದು ಆಸಕ್ತಿನ ದೇವ್ರನ್ನ ಬಿಟ್ಬಿಟ್ಟು ಸಿನಿಮಾದವ್ರನ್ನೇ ದೇವರು ಅಂತ ಅಲ್ಲಿ ಪ್ರಭುದೇವ ಟಾಕೀಸ್ಗೆ ಹೋಗಿ ಆ ಶಿವನ್ ಪಾತ್ರದವನಿಗೆ ನನ್ನ ಕೈ ಮುಗಿದು ನಂಗೆ ವರ ಕೊಡು ಅಂತ ಕೇಳೋ ಇವತ್ತಿಗೂ ಸಿನಿಮಾದವರು ಅಂದರೆ ಅಷ್ಟು ಪ್ರೀತಿ ನನಗೆ. ಅವ್ರ ಬಗ್ಗೆ ಅಷ್ಟು ಒಳ್ಳೇದು ಬಯಸ್ತೀನಿ, ಅವರಿಂದ ಒಳ್ಳೇದನ್ನೇ ನಿರೀಕ್ಷಿಸ್ತೀನಿ. ಅಷ್ಟಿದ್ರು ಎಲ್ಲರೂ ಹೆಚ್ಚು ಕಮ್ಮಿ 98% ಕಸ ಗುಡಿಸ್ದಂಗೆ ಗುಡಿಸ್ತಾರೆ, ಮೂಲೆಯಲ್ಲಿ ಇಡ್ತಾರೆ. ಅಲ್ಲೆಲ್ಲ ಚಪ್ಪಲಿ ಬಿಟ್ಟಿರ್ತಾರಲ್ಲ ಅಲ್ಲಿ ತೊಗೊಂಡೋಗಿ ನಾನು ಅಲ್ಲಿಡ್ತಾರೆ. ನಾನು ಏನಾದ್ರು ಒಂದು ಹೇಳಿದ್ರೆ ನಗ್ತಾರೆ ಪಕ್ಕ 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 ಅಂತ. ನಾನು ಏನು ಹೇಳಿದೆ ಅನ್ನೋದು ತಲೆಗೆ ತಗೊಳ್ಳೋದೇ ಇಲ್ಲ. ಉದಾಹರಣೆಗೆ ಹೇಳ್ತೀನಿ ಕೇಳಿ, ಒಂದು ಸೀರಿಯಲಲ್ಲಿ ನನ್ನ ಕರೆದಿದ್ರು, ಅದೆಷ್ಟೋ 3 ತಿಂಗಳಾದ್ಮೇಲೆ 4 ತಿಂಗಳಾದ್ಮೇಲೆ. ಆ ಅಸಿಸ್ಟೆಂಟ್ ಡೈರೆಕ್ಟ್ರು ಇವರೆಲ್ಲ ಚೇಂಜ್ ಆಗ್ಬಿಟ್ಟಿದ್ರು. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ನಿನ್ನ ಹೆಸರು ಇದು ಇಂಥ ನಾಥ ಅಂತ, ಈ ಥರ ಹೇಳು ಅಂತ. ನಾನು ಹೇಳ್ತಾ ಇದ್ದೀನಿ ಆ ನಾಥ ನಾನಲ್ಲ, ನಾನು ಈ ನಾಥ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಇಲ್ಲಿ ಬರ್ದಿದೆ, ಇಲ್ಲಿ ಅದನ್ನೇ ನೀನು ಹೇಳಬೇಕು, ಇದೇ ಇಲ್ಲಿ ಏನು ಬರ್ದಿರುತ್ತೆ ಅದನ್ನೇ ನಾವು ತೆಗಿಬೇಕು, ನೀನು ಹೇಳ್ದಂಗೆಲ್ಲ ನಾವು ತೆಗಿಯೋಕ್ಕಾಗಲ್ಲ ಅಂತ. ಆಮೇಲೆ ಇಲ್ಲ ನಾನು ಅದೇ ಹೇಳೋದು, ಇಲ್ಲ ಅಂದ್ರೆ ನಾನು ಹೇಳೋದಿಲ್ಲ ಅಂದೆ. ಅಲ್ಲಿಗೆ ಬರ್ತಾ ಇದ್ದೀನಿ, ಸಸ್ಪೆನ್ಸ್ ಆಗಿಟ್ನ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಸರ್ ತುಂಬಾ ತಲಾಟೆ ಮಾಡ್ತಾ ಇದ್ದಾನೆ, ಅವನು ಹಾಗೆ ಹೇಳ್ತಾ ಇದ್ದಾನೆ, ಹೀಗೆ ಹೇಳ್ತಾ ಇದ್ದಾನೆ, ಅವನ ಹೆಸರು ಅದಲ್ವಂತೆ ಇದಂತೆ ಅಂತ. ಅಲ್ಲ, ನಾವು ಅವನನ್ನೇ, ನಾವು ಅವ್ರಿಗೆ ಅವರು ಹಿರಿಯ ಕಲಾವಿದ್ರು ಬಿಡಿ. ಅಯ್ಯ, ಇದು ನಾನು ಇನ್ನೂ ಹಿರಿಯ ಆಗಿರ್ಲಿಲ್ಲ ಅನ್ಸುತ್ತೆ, ಅವಾಗ ಇನ್ನು ಹೆಂಗ ಲುಕ್ಕಲ್ಲಿ ತುಂಬಾ ಆಮೇಲೆ ಅವ್ರು ಹೇಳಿದ್ರಂತೆ, ಇಲ್ಲ ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನಲ್ಲ ಡೈರೆಕ್ಟ್ರ್. ಇಲ್ಲ ಸರ್, ನಾನು ಕಳ್ಸಿರೋ ಇದರಲ್ಲಿ ಸೀನ್ ಪೇಪರ್ನಲ್ಲಿ ಈ ಹೆಸರೇ ಇದೆ, ನಾನೇನು ತಪ್ಪು ಮಾಡ್ತಾ ಇಲ್ಲ, ನೀ ತಪ್ಪು ಮಾಡ್ತಿದ್ಯಾ. ಯಾಕೆ ಗೊತ್ತಾ, ಆ ಹೆಸರನ್ನು ಅವ್ನು ಬರಬೇಕಿತ್ತು, 4 ಜನ ಸ್ನೇಹಿತರಿದ್ರು, ಒಬ್ಬ ಬೇಕಿತ್ತು, ಅವ್ನು ಬ್ಯುಸಿ ಇದ್ದ, ಅದಕ್ಕೆ ಈ 3 ಜನ ಉಳಿದಿದ್ರಲ್ಲ ಅದರಲ್ಲಿ ಒಬ್ಬನ್ನ ಬೆಟರ್ ಆದವನ್ನ ನಾವು ಇವನ್ನ ಕರ್ಸಿದೀವಿ, ಅವ್ನು ಸರಿಯಾಗಿ ಹೇಳ್ತಾ ಇದ್ದಾನೆ, ಅವನು ಏನು ಹೇಳ್ತಾನೋ ಅದನ್ನೇ ತೆಗಿ ಅಂತ. ಈ ಡೈರೆಕ್ಟ್ ಈ ನನ್ನ ಮೇಲೆ ಗಲಾಟೆ ಮಾಡಿದ ಒಂದು ಸೈಡಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಕರೆದು ಈ ಶಾರ್ಟ್ಸ್ ಎಲ್ಲ ತೆಗೆದು ಬಂದಿಲ್ಲಕ್ಕೆ ಆಗ್ಲಿಲ್ಲ ಅವರಿಗೆ. ಅಲ್ಲ, ಅವ್ರಿಗೆ ಪ್ರೀತಿನೂ ಬಂದಿದೆ, ಸುಸ್ತಾದ್ರು. ಇಷ್ಟಿದೆಯಾ ಈ ಮನುಷ್ಯನಲ್ಲಿ, ಆದ್ರೆ ಏನು ಬೆಳೆದೇ ಇಲ್ವಲ್ಲ, ಏನು ಪ್ರಯೋಜನ ಅಂತ. ಆಮೇಲೆ ಹೋಗುವಾಗ ಒಂದು ದಿವಸ ನೀನು ರಿಯಲಿ ಗ್ರೇಟ್ ಆಗ್ತೀಯ, ಅವನ ಆ ಸಮಯ ನೀನು ಕೊಡ್ಬೇಕಷ್ಟೆ, ಅಲ್ಲಿ ತನಕ ನೀನು ವೆಯ್ಟ್ ಮಾಡು, ಖಂಡಿತ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ. ನನ್ನೂ ಉಳಿಸ್ದೆ, ನಿನ್ನೂ ಉಳಿಸ್ಕೊಂಡೆ, ಜೊತೆಗೆ ನಮ್ಮ ನಿರ್ದೇಶಕರನ್ನು, ಸಂಚಿಕೆ ನಿರ್ದೇಶಕರನ್ನು ಉಳಿಸ್ಕೊಂಡೆ ಅಂತ. ಪ್ರಧಾನ ನಿರ್ದೇಶಕರು ಇವರು, ಸಂಚಿಕೆ ನಿರ್ದೇಶಕರು. ಈಗ ಇಂಡಸ್ಟ್ರಿಯಲ್ಲಿ ಹಿರಿಯ ಕಲಾವಿದರಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಬಟ್ ಒಂದಷ್ಟು ಜನ ಹೇಳ್ತಾರೆ, ಪಾಪ ಹಿರಿಯ ಕಲಾವಿದರೆಲ್ಲ ಎಲ್ಲಿ ಹೋಗ್ಬೇಕು, ಎಷ್ಟೊಂದು ಸಿನಿಮಾಗಳಲ್ಲಿ ಆಗೆಲ್ಲ ದಿಗ್ಗಜ ನಾಯಕರ ಜೊತೆ, ಎಂತೆಂಥ ದಿಗ್ಗಜ ನಾಯಕರ ಜೊತೆ ಎಲ್ಲ ಸ್ಕ್ರೀನ್ ಶೇರಿಂಗನ್ನು ಮಾಡ್ಕೊಂಡಿದ್ದಾರೆ. ಬಟ್ ಈಗ ಅವ್ರಿಗೊಂದು ಅವಕಾಶಗಳನ್ನ ಕೊಡ್ತಾ ಇಲ್ಲ, ಕೊಟ್ಟರು ಕೂಡ ಸರಿಯಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇಲ್ಲ. ಮಿಡಲಲ್ಲಿ ಯಾವಾಗ ಬೇಕೋ ಅವರಿಗೆ ಆ ಪಾತ್ರವನ್ನು ಎಂಡ್ ಮಾಡ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ, ಅಂದ್ರೆ ಇದನ್ನೇ ನಂಬ್ಕೊಂಡಿರ್ತಾರೆ ಒಂದಿಷ್ಟು ಜನ, ಇದು ಬಿಟ್ರೆ ಬೇರೆ ದಾರಿ ಇಲ್ಲ. ಇನ್ನೊಬ್ಬರ ತಪ್ಪುಗಳನ್ನ ಹೇಳೋದಕ್ಕಿಂತ ಮಿಗಿಲಾಗಿ ನಮ್ಮ ತಪ್ಪುಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ನಮ್ಮಲ್ಲಿ ಒಂದು 10 ಜನ ಇದ್ರೆ ಇವ್ರಿಗೆ ಈ 9 ಜನನ ಕಂಡ್ರಾಗಲ್ಲ, 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 ಇವ್ರಿಗೆ ಈ 9 ಜನಗಳ ಕಂಡ್ರಾಗಲ್ಲ. ಅವ್ರ ಹೊಟ್ಟೆ ತುಂಬಬೇಕಷ್ಟೆ. ನಾವೆಲ್ಲ ಒಗ್ಗಟ್ಟಾಗಿರೋಣ, ನಮ್ದೆಲ್ಲ ಒಂದು ಸಂಸಾರ, ನಾವೆಲ್ಲ ನಮ್ದು ಅಂತ ಒಂದಿದೆ ಸಂಸಾರ, ಬಟ್ ನಾವು ಜಾಸ್ತಿ ಈ ಸಂಸಾರದಲ್ಲಿರ್ತೀವಿ. ಇದು ನಮ್ಮ ಫಸ್ಟ್ ಹೌಸ್ ಆಗಿರುತ್ತೆ. ದುಡ್ದಾದ್ಮೇಲೆ ಸೆಕೆಂಡ್ ಹೌಸ್ಗೆ ಹೋಗ್ತೀವಿ, ಅಲ್ಲಿ ಹೆಂಡತಿ ಮಕ್ಕಳು, ಗಂಡ, ಅತ್ತೆ ಮಾವ, ಅಪ್ಪ ಅಮ್ಮ ಅಂತ ನೋಡ್ಕೊತೀವಿ. ಬಟ್ ಜಾಸ್ತಿ ಟೈಮ್ ನಾವು ಹೊರಗಡೆ ಇರೋದು ಇಲ್ಲೇ ಇವ್ರ ಜೊತೆನೆ. ಅಲ್ಲೂ ಪ್ರೀತಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಯಾವನ್ಗೂ ಇಲ್ಲ, ಅವನ್ಗೇನಂದ್ರೆ ಇವನ್ ಬಿದ್ದೋದ್ರೆ ನಾನೇ ನಿಂತ್ಕೋಬಹುದು ಅಷ್ಟೇ, ಅವ್ರದ್ದು ನಾನೇ ತಿನ್ಕೋಬಹುದು. ಹಾ, ಇವನ್ ಯಾವಾಗ ಸಾಯ್ತಾನೆ ಅಂತ ಕಾಯೋರು ಇದ್ದಾರೆ ಎಷ್ಟೋ ಜನ. ನೋಡಿ, ನಾನು ಇನ್ನೂ ಬದುಕೇ ಇದ್ದೀನಿ ಹಂಗಂದವರೆಲ್ಲ ಎಷ್ಟೋ ಜನ ಮರೆ ಆಗ್ಬಿಟ್ರು. ನಮ್ಮಲ್ಲಿ ಒಗ್ಗಟ್ಟಿದ್ದಿದ್ರೆ ನಾವೇ ಏನಾದ್ರು ಮಾಡ್ಕೋಬೋದಾಗಿತ್ತು. ಈ ಚರ್ಚೆ ಮಾಡಿ ನಮ್ಮ ಕೈಲಿ ಏನು ಸಾಧ್ಯನೋ ಅದು ಮಾಡಿ, ಚಿಕ್ಕದೋ ಪುಟ್ಟದೋ ದೊಡ್ಡದೋ. ಇವತ್ತು ಒಂದಿಟ್ಟಿಗೆ, ನಾಳೆ ಅರಮನೆ.
ಮೊದಲನೇ ಇಟ್ಕೆನೇ ಇಲ್ಲ ಅಂದರೆ ಅರಮನೆ ಎಲ್ಲಿಂದ ಬಂತು? ಮೊದಲನೇ ಮೆಟ್ಲೆ ಇಲ್ಲ ಅಂದರೆ 1000 ಮೆಟ್ಲೆ ಎಲ್ಲಿಂದ ಬಂತು? ಆನೆ ಕಲಿದೇ ಇದ್ದವನು ಕ್ಷ ಎಲ್ಲಿ ಕಲಿತಾನೆ? ಕರೆಕ್ಟ್. ಸಹ ಳ ಕ್ಷ ಆಗಲ್ಲ. ಎ ಕಲಿದ್ದಿದ್ದವನು ಝಡ್ ಹೆಂಗ್ ಕಲಿತಾನೆ? ಕರೆಕ್ಟ್. ಹಾ, 0 ಅಂತ ಕಲಿದೇ ಇದ್ದವನು 9 ಹ್ಯಾಕ್ ಕಲಿತಾನೆ? ಕರೆಕ್ಟ್. ಪ್ರತಿಯೊಂದಕ್ಕೂ ಮೊದಲ ತೇದಿನೇ ಬರದೇ ಇದ್ರೆ 2ನೇ ತಾರೀಕು 3ನೇ ತಾರೀಕು 3ನೇ ತೇದಿ 4ನೇ ತೇದಿ ಎಲ್ಲಿಂದ ಬರುತ್ತೆ? ಇವತ್ತು 3ನೇ ತೇದಿ ಅಲ್ವೇ? ಇದಕ್ಕೆ ಮುಂಚೆ ಮೊದಲ ತೇದಿ ಬಂದಿದೆ ತಾನೆ? ಹಾಗೆ ಕಷ್ಟ ಆಗುತ್ತೆ ಸರ್ ಕೇಳೋದಕ್ಕೆ ಇದನ್ನೆಲ್ಲ. ಸ್ವಲ್ಪ ಅಂದ್ರೆ ಎಲ್ಲರೂ ಒಂದಷ್ಟು ಜನ ನಾನು ಆಗ್ಲೇ ಹೇಳಿದೆ, ಇವತ್ತು ಒಂದು ಕೆಲಸ ಮಾಡಿ, ನೀವು ಅರ್ಧ ದಿವಸ ರಜೆ ಹಾಕ್ಬಿಟ್ಟು ಹೋಗಿ ನಿದ್ದೆ ಮಾಡಿ. ಸೀರಿಯಸ್ಲಿ ನನಗೆ ಆಗ್ತಾನೆ ಇಲ್ಲ. ನನಗೆ ಈಗಲೇ ಅನಿಸ್ತದೆ ನಾನು ಯಾವಾಗ ಇಂಟರ್ವ್ಯೂ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ಬಿಡ್ತೀನಪ್ಪ, ಬೇಗ ಮುಗಿಲಿ, ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಬೆಡ್ಶೀಟ್ ಹಾಕೊಂಡು, ಇದನ್ನೆಲ್ಲ ಮರೆತು ಒಂದು ಕ್ಷಣ. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವ್ರನ್ನ ಮರಿಬೇಕು ನಾನು ದೇವ್ರೆ. ಓಕೆ ಸರ್, ಓವರ್ ಆಲ್ ಆಗಿ ಆಡಿಯನ್ಸ್ಗೆ ನೀವು ಹೇಳೋದಾದ್ರೆ? ಒಬ್ರು ಕಾಮೆಂಟ್ ಮಾಡಿದ್ದಾರೆ ಇತ್ತೀಚೆಗೆ, ನಾನು ಅಧಿಕ ಪ್ರಸಂಗಿ ಅಂತ. ಏನ್ ಮಾಡೋದು? ನಾನು ಅಜ್ಞಾನಿಯಾಗಿದ್ರೆ ನಾನು ದೊಡ್ಡ ಮಹಾಜ್ಞಾನಿ ಆಗ್ಬಿಡ್ತಿದ್ದೆ ಅವ್ರ ದೃಷ್ಟಿನಲ್ಲಿ. ಅಧಿಕ ಪ್ರಸಂಗಿ ಅಂತ. ನಾನು ಮಾತಾಡೋದ್ರಲ್ಲಿ ಒಬ್ಬರಿಗೆ ಜ್ಞಾನಾರ್ಜನೆ ಸಿಕ್ಬೇಕು, ಇಲ್ಲ ಅವ್ರಿಗೆ ಅದರಲ್ಲಿ ಏನೋ ಒಂದು ಹೊಸ ವಿಷಯ ತಿಳಿಬೇಕು, ಇಲ್ಲ ಏನೂ ಆಗ್ಲಿಲ್ವೋ ಒಂದು ಸ್ವಲ್ಪ ಹೊತ್ತು ನಕ್ಬಿಟ್ಟು ಅವರ ನೋವು ಇದನ್ನೆಲ್ಲ ಮರ್ತು ಸ್ವಲ್ಪ ನೆಮ್ಮದಿ ಪಡ್ಕೋಬೇಕು ಅಂತ ನನ್ನ ಆಸೆ. ನಾನು ನಗಿಸ್ತೀನಿ, ಹಾ ಜೋಕಾ ನಗ್ಬೇಕಾ ನನ್ನ ಎದುರಿಗೆ ನಗ್ತಾರೆ, ಜೋಕ್ಗಲ್ಲ ನನ್ನ ಮುಖ ನೋಡ್ಕೊಂಡು. ಕೆಲವ್ರು ಹೇಳ್ತಾರೆ, ನಿನಗೆ ಕಾಮಿಡಿ ಆ್ಯಕ್ಟಿಂಗಾ, ನಿನಗೆ ಕಾಮಿಡಿ ಮಾಡಕ್ ಬರುತ್ತಾ? ಏನ್ರಿ ಇವನು ಕಾಮಿಡಿ ಆ್ಯಕ್ಟರ್ ಅಂತೆ ಅಂತಾರೆ. ಆಮೇಲೆ ನಾನು ಮಾತಾಡೋದಕ್ಕೆಲ್ಲ ನಗಾಡ್ತಿರ್ತಾರೆ. ಇಲ್ಲಾಂದ್ರೆ ಅವ್ರು ನಗೋ ತನಕ ನಾನು ಬಿಡಲ್ಲ. ಓಕೆ, ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾನು 75ನೇ ವರ್ಷದ ತನಕ ನಾನು ಈ ರಂಗದಲ್ಲಿ ಶ್ರಮ ಪಟ್ಟಿದ್ದೀನಿ, ತಪಸ್ ಮಾಡಿದ್ದೀನಿ. ಒಂದೊಂದು ಸಣ್ಣ ಸಣ್ಣ ವಿಷಯನೂ ಒಬ್ಬೊಬ್ಬರಿಂದ ನೂರಾರು ಕಲ್ತಿದ್ದೀನಿ, ಆದರೆ ಸಣ್ಣದ್ರಿಂದನೇ ಪ್ರಾರಂಭ ಮಾಡಿದ್ದೀನಿ. ಉದಾಹರಣೆಗೆ ರಂಗನಾಯಕಿನಲ್ಲಿ ಆ್ಯಕ್ಷನ್ ಅನ್ನೋಕ್ಕೆ ಮುಂಚೆನೇ ನಾನು ಶುರು ಮಾಡಿಬಿಡ್ತಿದ್ದೆ. ಅಷ್ಟು ಸಿನಿಮಾಸ್ಕೋಪ್ ಪಿಕ್ಚರ್ ಅದು, ಅಷ್ಟು ಜನದಲ್ಲಿ ಕಟ್ ಅಂದ್ಬಿಟ್ಟು ಬಂದು ಪುಟ್ಟಣ್ಣವ್ರು ಹೇಳಿದ್ರು, ಮರಿ ನಾನು ಆ್ಯಕ್ಷನ್ ಅಂತ ಹೇಳಲೇ ಇಲ್ಲ, ನೀನು ಯಾಕೆ ಆ್ಯಕ್ಷನ್ ಶುರು ಮಾಡಿಬಿಟ್ಟೆ? ನಾನು ಲೈಟ್ಸ್ ಅಂತೀನಿ, ಫಸ್ಟು ಫ್ಯಾನ್ ಆಫ್ ಅಂತೀನಿ, ಲೈಟ್ಸ್ ಅಂತೀನಿ, ಕ್ಯಾಮ್ರಾ ಅಂತೀನಿ, ಸೌಂಡ್ ಅಂತೀನಿ, ಆಮೇಲೆ ಆ್ಯಕ್ಷನ್ ಅಂತೀನಿ. ಆಗ ನೀನು ಆ್ಯಕ್ಷನ್ ಶುರು ಮಾಡಬೇಕು. ಅಲ್ಲಿ ತನಕ ಎಲ್ಲ ಕಟ್ ಆಗ್ಬಿಡುತ್ತೆ ಕಣೋ, ಕ್ಯಾಮ್ರಾ ಆನ್ ಆಗಿದ್ರು ನೀನು ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ನನಗೆ ಬೇಕಾಗಿರೋದು ನಾನು ಆ್ಯಕ್ಷನ್ ಅಂದಮೇಲೆ 1-2 ಸೆಕೆಂಡ್ ಬಿಟ್ಬಿಟ್ಟು ನೀನು ಮಾಡೋ ಕೆಲಸ ಮಾಡಬೇಕು ಅಂತ ಇವತ್ತಿಗೂ ಕಲ್ತಿದ್ದೀನಿ. ಡೈಲಾಗ್ ಹೇಳೋದು ಅದೆಲ್ಲ ಆ್ಯಕ್ಷನ್ ಅಂದಮೇಲೆ ನನಗೆ ಇಲ್ಲಿ ಗೊತ್ತಾಯ್ತು. ಕ್ಯಾಮ್ರಾ ರೋಲು ಕೊಡಕ್ ನಾ ಆಕ್ಚುಲಿ ಇಲ್ಲಿವರೆಗೂ ನಾನು ಇಷ್ಟು ಇಂಟರ್ವ್ಯೂ ಅಲ್ಲಿ ಆಕ್ಷನ್ ಅಂತ ಫಸ್ಟ್ ಟೈಮ್ ಕೇಳಿದೆ ನಿಮ್ಮ ಇಂಟರ್ವ್ಯೂ ಅಲ್ಲಿ. ನನಗೆ ರೆಡಿ, ನೀವು ಆಕ್ಷನ್ ಅಂತ ಹೇಳ್ಬೇಕು, ಕಾಫಿ ಇಟ್ಕೊಂಡಿರ್ತೀನಿ, ಆಕ್ಷನ್ ಅಂತ ಹೇಳ್ಬೇಕು ಫಸ್ಟ್. ಆಕ್ಷನ್ ಹೇಳಿಲ್ಲ, ಕ್ಯಾಮ್ರಾ ರೋಲ್ ನಾನು ಕ್ಯಾಮ್ರಾ ರೋಲ್ ಆಗಿದ್ಯಾ ಕೇಳ್ಕೊ. ಅವರು ಆಕ್ಷನ್ ಹೇಳಿಲ್ಲ, ಆಕ್ಷನ್ ಅಂತ ಹೇಳಿದ್ಮೇಲೆ ಅವ್ರು ಕಾಫಿ ಶುರು ಮಾಡಿದ್ರು. ಅಲ್ಲಿ ಕಲ್ತಿದ್ದು, ಆವತ್ತು ಕಲ್ತಿದ್ದು. ಎಸ್. ಆಮೇಲೆ ಕೆ ಬಾಲಚಂದರ್ ಕಲ್ಸಿದ್ದು. ನಡ್ಕೊಂಡು ಬರ್ತಾ ಇದ್ದೀವಿ ಇಬ್ರು, ತಪ್ಪಿದ ತಾಳದಲ್ಲಿ. ಅಪರಿಚಿತ ನನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದಾನೆ, ನಾನು ಅವನ ಹಿಂದೆ ಬರ್ತಾ ಇದ್ದೀನಿ. ಕ್ಯಾಮ್ರಾ ಹಿಂಗೆ ನಮ್ಮನ್ನೇ ಇದು ಮಾಡ್ತಾ ಇದೆ. ನಾನು ಇಲ್ಲಿ ನಿಂತ್ಬಿಟ್ಟೆ, ಇದು ಕ್ಯಾಮ್ರಾ ಹೊರಟೋಯ್ತು. ಕಟ್ ಇಲ್ಲಿ ಏನು ನಾವೇ ಇಬ್ರು ಇಲ್ಲ, ನಾನು ನಿಂತಿದ್ದಕ್ಕೆ ಅವರು ನಿಂತರು, ಜೊತೆಲ್ಲ ಅಭಿನಯ ಮಾಡ್ತಿದ್ದವರು. ಇಲ್ಲಿ ಬರೀ ಬ್ಲ್ಯಾಂಕ್ ಆಗೋಯ್ತು ಅಲ್ಲಿ. ಯಾಕೆ ನೀನು ಯಾಕೆ ಇಷ್ಟೊತ್ತು ಚೆನ್ನಾಗಿ ಮಾಡಿದೆ? ಇನ್ನೊಂದು 2 ಡೈಲಾಗ್ 3 ಡೈಲಾಗ್ ಇದ್ದದ್ದು, ಲಾಂಗ್ ಶಾರ್ಟೇ ಅದು, ಚಿಕ್ಕ ಶಾರ್ಟ್ ಅಲ್ವೇ ಅಲ್ಲ. ಯಾಕೆ ಅಂತ, ಇಲ್ಲ ನಾನು ನಿಜ ಜೀವನದಲ್ಲೂ ಹಿಂಗೆ ಮಾಡ್ತೀನಿ, ಸಡನ್ನಾಗಿ ಒಂದೊಂದು ಕಡೆ ನಿಂತ್ಕೊಂಡು ಮಾತಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಇದು ನಿಜ ಜೀವನ ಅಲ್ಲ ಮರಿ. ಅವ್ರು ತಮಿಳಲ್ಲೇ ಹೇಳಿದ್ದು. ನಾನು ಅದನ್ನೇ ಹೇಳಕ್ ಹೋದ್ರೆ ಕೆಲವರು ಅದು ಕಾಮೆಂಟ್ ಮಾಡ್ತಾರೆ, ಈ ಮನುಷ್ಯ ತಮಿಳ್ ಪ್ರಿಯ ಅನ್ಸುತ್ತೆ, ಬರೀ ತಮಿಳೇ ಭಾಷೆ ಜಾಸ್ತಿ ಮಾತಾಡ್ತಾನೆ, ಅದನ್ನೇ ಹೇಳ್ತಾನೆ ಅಂತ. ಅದಕ್ಕೆ ಆದಷ್ಟು ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ನೀನು ನಮ್ಗೆ ಹೇಳಬೇಕು, ಈ ಜಾಗದಲ್ಲಿ ನಾನು ನಿಂತ್ಕೊತೀನಿ, ಸೊ ಕ್ಯಾಮ್ರಾಮೆನ್ ಅಲ್ಲಿ ನಿಂತ್ಕೊತಾರೆ.
ನೀನು ಮಿಸ್ ಆಗೋದಿಲ್ಲ, ಔಟ್ ಫ್ರೇಮ್ಗೆ ಹೋಗೋದಿಲ್ಲ, ಅದು ಕಲಿತೆ. ಹಾಗೆ ಪ್ರತಿಯೊಂದೂ ಒಂದೊಂದು ಇಲ್ಲಿ ನಾನು ಟೇಕಲ್ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಾರೆ, ರಣರಂಗದಲ್ಲಿ ನಾನು ಇದೇನು ಇದು ಈ ಕೈಲಿ ಹಿಡ್ಕೋಬೇಕಾ, ಈ ಕೈಲಿ ಹಿಡ್ಕೋಬೇಕಾ, ಇದ್ರಲ್ಲಿ ಚುಚ್ಬೇಕಾ, ಕತ್ತಿನ ನನಗ್ ಚುಚ್ಕೋಬೇಕಾ, ಈ ತರ ಕೇಳಿರೋ ಮನುಷ್ಯ ನಾನು. ಎಲ್ಲ ಅಲ್ಲಿ ಕಲ್ತಿದ್ದೆ ಅಷ್ಟೇ ಹೊರತು ನನಗೆ ಗುರುಗಳು ಅನ್ನೋರು ಪ್ರತಿಯೊಬ್ಬರು ಗುರುಗಳು. ಈ ಚಿತ್ರರಂಗದಲ್ಲಿ ಯಾರು ಗುರುಗಳು ಅಲ್ಲ ಅನ್ನೋರು ಇಲ್ವೇ ಇಲ್ಲ. ಪ್ರತಿಯೊಬ್ಬರು ಕಲಿಸಿದ್ದಾರೆ, ಪ್ರತಿಯೊಬ್ಬರು ತಿದ್ದಿದ್ದಾರೆ, ತೀಡಿದ್ದಾರೆ. ಇದಕ್ಕೆ 75 ವರ್ಷ ನಾನು ತಗೊಂಡೆ, ಇನ್ನೂ ಕಲಿತಾ ಇದ್ದೀನಿ. ನೀವು ಹಾಗೆ ಮಾಡಬೇಡಿ, ನೀವು ಎಲ್ಲ ಕಲಿತು ಬನ್ನಿ. ಈಗ ಯಾರನ್ನೂ ಕರೆಸಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಕಲಿಸ್ತಾ ಇಲ್ಲ, ಆ ಕಾಲ ಹೋಯ್ತು. ಅವ್ರು ಏನು ಹೇಳ್ತಾರೆ ಠಕ್ ಅಂತ ಮಾಡಿಬಿಡ್ಬೇಕು, ಮಾಡಬೇಕು. ಅಲ್ಲಿ ಭರತನಾಟ್ಯ ಕಲ್ತ್ಕೊಳ್ಳೋದಲ್ಲ, ತೈ ಯಾವುದು ಸರ್, ತೈ ಯಾವುದು ಸರ್, ದಿದಿ ತೈ ಯಾವುದು ಸರ್, ಸರ್ ಇದು ಹಿಂಗೆ ಹೋದ್ರೆ ಇದು ಹಿಂಗೆ ಬರ್ಬೇಕಾ, ಇಲ್ಲ ಎರಡು ಹಿಂಗೆ ಬರೋಕ್ಕಾಗಲ್ವಾ, ಇಲ್ಲ ಹಿಂಗೆ ಬರಲ್ಲ ಅಂತ ಕೇಳೋಂಗಿರ್ಬಾರ್ದು. ನೃತ್ಯ ಮಾಡು ಅಂದ್ರೆ ಪ್ರಾರಂಭ ಮಾಡಿ ಅಂತಿಕೆ ಜನ ಚಪ್ಪಾಳೆ ಅವರೇ ಹೊಡೆದು ಖುಷಿ ಆಗ್ಬೇಕು, ನಿಲ್ಸು ಅಂತಲ್ಲ. ಆಮೇಲೆ ಚಪ್ಪಾಳೆ ಹೊಡೆದ್ರೆ ಅದು ಒಂದು ಅರ್ಥ ಇದೆ. ಈಗ ನನಗೆ ಯಾರು ಜಾಸ್ತಿ ಚಪ್ಪಾಳೆ ಹೊಡೆದ್ರೆ ಓ ನಾನು ಮಾತಾಡಿದ್ ಜಾಸ್ತಿ ಐತೇನೋ, ನಿಲ್ಸು ಅಂತ ಹೇಳ್ತಾ ಇದ್ದಾರೆ ಅಂತ. ಕಲ್ತ್ಕೊಂಡು ಬನ್ನಿ. ಆಮೇಲೆ ಒಂದು ಎಚ್ಚರಿಕೆ ಇರಲಿ, ಇದರಲ್ಲೇ ಆ ಕಾಲದಲ್ಲಿ ಈ ಪ್ರಾರಂಭ ಮಾಡಿ 1ನೇ ಸಿನಿಮಾದಿಂದ 100, 200, 300, 400, 500 ತನಕ ಮಾಡ್ಕೊಂಡು ಹೋದ್ರು. ತುಂಬಾ ಜನ ಇದ್ದಾರೆ. ಉದಾಹರಣೆಗೆ 250 ಸಿನಿಮಾ, 250 ಸಿನಿಮಾ, 9 ಭಾಷೆ, 100 ಸೀರಿಯಲ್ ದಾಟಿದೆ, 50 ಆ್ಯಡ್ ಫಿಲಮ್ಸ್. ಆ್ಯಡ್ ಫಿಲಮ್ಸ್ನಲ್ಲೂ ನಂದೊಂಥರ ರೆಕಾರ್ಡ್ ಬ್ರೇಕ್ ಏನಂದ್ರೆ ಕಾಫಿಲಿ ಆ್ಯಡ್ ಕೊಟ್ಟವರು ಟೀನಲ್ಲಿ ಕೊಡೋಂಗಿರ್ಲಿಲ್ಲ, ಟೀನಲ್ಲಿ ಕೊಟ್ಟವರು ಕಾಫಿ ಕೊಡೋಂಗಿರ್ಲಿಲ್ಲ. ನಾನು ಕಾಫಿಲಿ 3 ಬಗೆ, ಟೀನಲ್ಲಿ 3 ಬಗೆ ನಾನು ಮಾಡಿದ್ದೀನಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಮಾಡಿಸಿರೋದು. ಅವ್ರಿಗೆ ಗೊತ್ತಾಗೇ ಇಲ್ಲ, ನನ್ನೆಲ್ಲ ಅವ್ರು ಕೇಳ್ತಾನೂ ಇರ್ತಿರ್ಲಿಲ್ಲ. ಆಮೇಲೆ ಆಡಿಷನ್ಗಿಂತ ಹೆಚ್ಚಾಗಿ ನಾನು ಏನು ಒಂದು ಆ್ಯಡಲ್ಲಿ ಮಾಡಿದ್ದೆ ಅದನ್ನೇ ತೋರಿಸ್ಬಿಟ್ಟು ಅವರೇ ನನ್ನ ಸೆಲೆಕ್ಟ್ ಮಾಡೋರು. ಇದಕ್ಕೊಂದಿದೆ ಉದಾಹರಣೆ ಹೇಳಬೇಕು ಅನಿಸ್ತದೆ, ಸಮಯ ಇದೆಯಾ? ಒಂದು ಮಹಾನ್ ಕ್ರಿಕೆಟರು ಮಾಡಬೇಕಾಗಿತ್ತದು. ಅದೊಂದು ಕಡಿಮೆ ಸಮಯದ ಆ್ಯಡ್, ಅದು 3 ವರ್ಷ ಆ ಥರ ಎಲ್ಲ ಬರೋದಲ್ಲ. ಆಮೇಲೆ 3 ನಿಮಿಷ 2 ನಿಮಿಷದ್ದು ಅಲ್ಲ, 15 ಸೆಕೆಂಡೋ 20 ಸೆಕೆಂಡು ಆ್ಯಡ್ ಅದು. ಸರಿ, ಈ ಲಿಡೋ ಟಾಕೀಸ್ ಎದುರುಗಡೆ ಒಂದು ಬಜಾಜ್ ಸ್ಕೂಟರ್ ಕಂಪ್ನಿ ಇತ್ತು. ಅಲ್ಲಿ ಆ ಬಜಾಜ್ ಅಂಗಡಿ ಕ್ಲೋಸ್ ಆದಮೇಲೆ ನಮ್ಮ ಶೂಟಿಂಗ್ ಅಲ್ಲಿದ್ದಿತ್ತು. ನಾನು ಬೇಗ ಹೋದೆ. ಇವತ್ತು 11:30, 12ಕ್ಕೆ ಬರಲ್ಲ, 12:15 ಬರಲ್ಲ ಅಂದ್ಬಿಟ್ಟು 10:00 ಬಂದಲ್ಲ. ಎಲ್ಲೋದ್ರೂ ಹಾಗೇನೆ. ಪುಟ್ಟಣ್ಣವ್ರ ಹತ್ರನೂ ಅಷ್ಟೇ, ಅವ್ರು ಬಂದು ಬಾಗಿಲು ಹಿಂಗೆ ತೆಗೆದ್ರೆ ಹೊರಗಡೆ ನಾನು ಸ್ನಾನ ಮಾಡಿ ಮಡಿ ಉಟ್ಕೊಂಡು ಎಲ್ಲ ಇಟ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ನಮಸ್ಕಾರ ಮಾಡಿದೆ. ಏನು ಬರೀ ಏನಾಯ್ತು ಅಂತ ಕೇಳ್ತಾರೆ. ಏನು ಆಗಿದೆ, ಮಸ್ಕಾ ಹೊಡಿಯಕ್ಕೆ ಬಂದಿದ್ದಾನೆ ಅನ್ನೋ ಥರ. ಅಲ್ಲ, ಅಷ್ಟು ಇಲ್ದಿದ್ರು ಸ್ವಲ್ಪನಾದ್ರು ಏನು ಆಗಿರ್ಬೇಕು, ಅದಕ್ಕೆ ಇವನು ಇಷ್ಟು ಬೇಗ ಎದ್ದು ಈ ಥರ ಬಂದಿದ್ದಾನೆ. ನಾನು ನೋಡಿದ್ರೆ ನಾನೇ ಮೊದಲು ಎದ್ದೆ ಅಂದರೆ ನನಗಿನ್ನ ಮುಂಚೆ ರೆಡಿಯಾಗೇ ಬಂದಿದ್ದಾನೆ. ಏನಿಲ್ಲ, ನಾನು ನಿಮಗೆ ನಮಸ್ಕಾರ ಮಾಡಿಬಿಟ್ಟು ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತೇಳಿ. ಆ ಥರ ಅಲ್ಲೂ ಬೇಗ ಹೋಗಿದ್ದೆ ಬಜಾಜ್ ಕಂಪ್ನಿನಲ್ಲಿ. ಆಮೇಲೆ ಡೈರೆಕ್ಟ್ರ್ ಅವರೆಲ್ಲ ಕೂತಿದ್ದಾರೆ, ಬಾಂಬೆಯಿಂದ ಬಂದವರು, ಅವರು ಇವರು ಎಲ್ಲ. ಆ ನಟ ಅಷ್ಟೇ ದುಡ್ಡು ಕೇಳಿದ್ನಂತೆ ಈ ಸ್ಮಾಲ್ ಇದಕ್ಕೂ, ಅದು ಜಾಸ್ತಿ ದಿವಸ ಪ್ರಸಾರ ಆಗದೆ ಇರೋದಕ್ಕೂ, ಆಮೇಲೆ ಅದ್ರ ಡ್ಯೂರೇಷನ್ ಕಮ್ಮಿ ಇರೋದಕ್ಕೂ, ಈ 3 ನಿಮಿಷಕ್ಕೆ ಏನು ತೊಗೊಂತಿದ್ನೋ ಅಷ್ಟೇ ಬೇಕು ನನಗೆ ಏನಂತೆ. ಅಂದ್ರೆ ಅದು ಅವ್ರಿಷ್ಟ, ಏನು ಮಾಡೋಕ್ಕಾಗಲ್ಲ. ಅವ್ರ ಅಂಗಡಿಲಿ ಮಾರಾಟದ ವಸ್ತು ಅವ್ರನ್ನ ಅವ್ರು ಮಾರ್ಕೊಂತ ಇದ್ದಾರೆ, ಅವ್ರು ಎಷ್ಟು ಬೇಕಾದ್ರೂ ಹೇಳ್ಬೋದು. ಇವ್ರಿಗೊಂದು ಸ್ವಲ್ಪ ಉರಿದೋಯ್ತು. ಕನ್ವಿನ್ಸ್ ಮಾಡಕ್ಕೆ ನೋಡಿ 3 ದಿವಸಕ್ಕಾದ್ರಂತೆ, 3 ದಿವಸಕ್ಕೂ ಜಗ್ಲಿಲ್ವಂತೆ. ಕೊನೆಗೆ ಅವ್ರಿಗೆ ಬೇಜಾರಾಗಿ ಕರ್ನಾಟಕ, ಮಡ್ರಾಸು, ಈಗ ಚೆನ್ನೈ ಅಂತೀವಿ, ಹೈದರಾಬಾದು, ಕೇರಳ ಇಷ್ಟು ಕಡೆಗೂ ಕಳಿಸ್ಬಿಟ್ರಂತೆ. ಯಾರಾದರೂ ಒಬ್ಬ ಈ ಕ್ರಿಕೆಟ್ ಪ್ಲೇಯರ್ನ ಸಮ ಬರೋವಂಥವ್ನು, ಮೀರ್ಸೋನಲ್ಲ, ಸಮ ಬರೋವಂಥವ್ನು, ಅವನು ನಮಗೆ ಆ್ಯಕ್ಚುಲಾಗಿ ಐಡಿಯಲ್ ಇದ್ದಿತ್ತು. ಆ ಥರದವನೊಬ್ಬನ ನಮಗೆ ಕೊಡಿ ಅಂತ. ಕೇರಳದಲ್ಲೂ ಸಿಗಲಿಲ್ಲ ಅವ್ರಿಗೆ, ಮಡ್ರಾಸ್ನಲ್ಲೂ ಸಿಗಲಿಲ್ಲ, ಹೈದರಾಬಾದ್ನಲ್ಲೂ ಸಿಗಲಿಲ್ಲ. ಒಬ್ಬ ಸಿಕ್ಕಾಕೊಂಡ್ಬಿಟ್ಟ ಕರ್ನಾಟಕದಲ್ಲಿ. ಅದು ನನ್ನ ಡೈರೆಕ್ಟ್ರು, ನಂದಲ್ಲ,
ಇಲ್ಲಿ ನನ್ನೇನೋ ನಾನು ಬೆನ್ ತಟ್ಕೊತಾ ಇಲ್ಲ, ಖಂಡಿತ ಆ ಥರ ಭಾವಿಸ್ಕೋಬೇಡಿ. ಇನ್ನೂ ಮಜಾ ಇದೆ ಇಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಜ್ಞಾಪಕ ಬಂತು ಈ ಸನ್ನಿವೇಶದಲ್ಲಿ, ಆಮೇಲೆ ಹೇಳೋಕ್ಕಾಗ್ತಿರ್ಲಿಲ್ಲ. ಡೈರೆಕ್ಟ್ರ್ ಹೇಳಿದ್ರು, ನೀನು ಡ್ರೆಸ್ ಚೇಂಜ್ ಮಾಡಬೇಕು ಅಂದರು. ಆಯಿತು ಮಾಡ್ತೀನಿ ಅಂದೆ. ಕಾಸ್ಟ್ಯೂಮರ್ ತಂದು ಕೊಡ್ತಾ ಇದ್ದಾನೆ ಕ್ರಿಕೆಟ್ ಪ್ಲೇಯರ್ದು. ಸರ್ ಇದೇನು ಸರ್ ಇದು ಕ್ರಿಕೆಟ್ ಪ್ಲೇಯರ್ದು ಕೊಡ್ತಾ ಇದ್ದಾನೆ ಸರ್, ನನಗೆ ಕಾಸ್ಟ್ಯೂಮು ನನಗೆ ಬೇರೆ ಕೊಡಪ್ಪ, ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ ಅಂತ ಇದ್ದೀನಿ. ಅದು ಯಾರ ಜೊತೆ, ಕ್ಲೈಂಟ್ಸ್ಗಳು ಎದುರುಗಡೆ ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ. ಅವ್ರು ಏನು ಅನ್ಕೋಬೇಕು, ಕರೆಕ್ಟ್, ಏನು ನೀವು ಹುಚ್ಚಿನ ಕರ್ಕೊಂಡ್ಬಂದಿದ್ದೀರಿ. ಆಮೇಲೆ ಡೈರೆಕ್ಟ್ ಹೇಳಿದ್ರು, ತಮಾಷೆ ಎಲ್ಲ ಆಮೇಲೆ ಇಟ್ಕೋ, ಕಾಮಿಡಿ ಮಾಡಬೇಡ, ಅವರೆಲ್ಲ ಸೀರಿಯಸ್, ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಆಮೇಲೆ ಅದನ್ನ ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ. ನೀನು ಮಾಡೋ ಕಾಮಿಡಿಗೆ ಅವ್ರು ಸೀರಿಯಸ್ ಆಗಿ ತೊಗೊಂಡ್ಬಿಡ್ತಾರೆ. ನಾ ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಾನು ಹೇಳಿದೆ ಸರ್, ನನಗೆ ಕ್ರಿಕೆಟ್ ಅಂದರೆ ಆಗಲ್ಲ ಸರ್, ನಾ ಕ್ರಿಕೆಟ್ ಆಡೇ ಇಲ್ಲ, ನನಗೆ ಕ್ರಿಕೆಟ್ ಏನು ಅಂತ ಗೊತ್ತೇ ಇಲ್ಲ. ಟೂ ಮಚ್, ಇನಫ್ ಈಸ್ ಇನಫ್, ಬೇಡ. ಫಸ್ಟ್ ಟೈಮ್ ನಾನು ನಿನ್ನ ಈ ರೀತಿ ನೋಡ್ತಾ ಇರೋದು, ಇದು ಬೆಳವಣಿಗೆ ಅಲ್ಲ, ಅದು ಅಧಃಪತನ ಥರ ಇದೆ, ಬೇಡ, ಅದನ್ನು ಹಾಕೋ ನೀನು ಫಸ್ಟು ಅಂತ. ಆಮೇಲೆ ಸರ್ ನಂಗೆ ಕ್ರಿಕೆಟ್ ಆಡೋಕ್ಕೆ ಬರಲ್ಲ ಸರ್, ನಿನ್ಯಾರನ್ನೂ ಇಲ್ಲಿ 12 ಗಂಟೆ ರಾತ್ರಿ ಕ್ರಿಕೆಟ್ ಆಡೋದು ಕರೆದಿಲ್ಲ, ಇದೇನು ಮ್ಯಾಚ್ ಅಲ್ಲ, ಸುಮ್ಮನೆ ಬಾ, ನಾನು ಮಾಡಿಸ್ತೀನಿ ಬಾ, ನೀನು ಮಾಡ್ತೀಯ ಬಾ ಅಂದರು. ಇಲ್ಲ ಸರ್ ನಂಗೆ ಭಯ ಆಗುತ್ತೆ, ನನಗೆ ಬ್ಯಾಟ್ ಹಿಡ್ಕೊಳಕ್ಕೂ ಬರಲ್ಲ. ಅಧಿಕ ಪ್ರಸಂಗತನ ಇಲ್ಲಿರ್ಬೋದೇನೋ, ನನಗೆ ಗೊತ್ತಿಲ್ಲ, ಯಾರಿಗಾರು ಅನಿಸ್ಬೋದು, ಇದು ಅವ್ರಿಗೆ ಖುಷಿ ಪಡಲಿ ಅದಂದವರು. ಆಮೇಲೆ ಹೇಳಿದೆ, ನೋಡಿ ಇದು ಬ್ಯಾಟು ಅಂತ ಎಷ್ಟೊತ್ತು ತೋರಿಸ್ತಾ ಇದ್ದಾರೆ, ಪ್ಲಾಸ್ಟಿಕ್ ಮಕ್ಕಳಾಡುತ್ತವಲ್ಲ ಅದು. ಸರ್ ಇದು ಬ್ಯಾಟ್ ಅಲ್ಲ ಸರ್, ನಮ್ಮನೇಲೂ ಇದೆ ಮರದದು ಬ್ಯಾಟು, ಇಷ್ಟುದ್ದ ಇರುತ್ತೆ, ಅದೇನೋ ಹಿಂಗಿರುತ್ತೆ, ಇಲ್ಲಿ ಹೀಗಿರುತ್ತೆ. ಇವತ್ತೇನು ನನ್ನ ಮನೆಗೆ ಕಳಿಸ್ತೀಯಾ, ಏನು ಕತೆ, ನನಗೆ ಮರ್ಯಾದೆ ಉಳಿಸಲ್ವ ಅಂದರು. ಇಲ್ಲ ಸರ್ ನಿಜವಾಗ್ಲೂ ನನಗೆ ಕ್ರಿಕೆಟ್ ಆಡೋಕ್ಕೆ ಬರಲ್ಲ, ನನ್ನ ಕ್ರಿಕೆಟ್ ಆಡೋದಿಲ್ಲ ಅಂತ. ಏನೂ ಇಲ್ಲ, ನಾನು ಬಾಲ್ ಎಸಿತೀನಿ, ನೀನು ಅದಕ್ಕೆ ಬ್ಯಾಟಿಂದ ಹೊಡಿ. ಹೌದಾ, ಅದು ಬರಲ್ಲ ಸರ್ ನನಗೆ. ಇವನೇನಾರು ಕುಡಿದು ಬಂದಿಲ್ಲ, ಸ್ವಲ್ಪ ಟೇಸ್ಟ್ ಮಾಡು ಅಂದರು. ಇನ್ನೊಬ್ರು ಕರೆದು ಅವ್ನು ಬಾಯ್ ಹಾ ಅಂತ ವಾಸನೆ, ಇಲ್ಲ ಸರ್ ಗಮ್ ಅಂತ ಇದೆ, ಏನೋ ಬಾದಾಮಿ ಹಾಲು ಏನೋ ಕುಡಿದಿರ್ಬೇಕು ಇವರು, ಏಲಕ್ಕಿ ವಾಸನೆ ಬರ್ತಾ ಇದೆ. ನಿಜವಾಗ್ಲೂ ಸರ್, ಬ್ಯಾಟು ಹಿಂಗಿರೋ ಬ್ಯಾಟ್ನ ಹಿಂಗಿಡ್ಕೋಬೇಕಾ ನಂಗೆ ಗೊತ್ತಿಲ್ಲ ಅಂತ. ಹಿಡ್ಕೋ ಹಿಂಗೆ ಕರೆಕ್ಟಾಗಿ ಎಲ್ಲ ರೆಡಿ ಇತ್ತು, ನನ್ನ ಪ್ಲೇಸು ಇದು ಮಾಡಿದ್ರು. ಕ್ಯಾಮ್ರಾಮನ್ಗೆ ಹೇಳಿದ್ರು, ನೀನು ಆನ್ ಮಾಡು, ನೀ ಏನಿಲ್ಲ ನಿಧಾನಕ್ಕೆ ಹಿಂಗನ್ನು, ನಾನು ಬಾಲ್ ಅಲ್ಲಿಂದ ಎಸಿತೀನಿ, ನೀನು ಬ್ಯಾಟ್ ಟಚ್ ಆಗಬೇಕು ಇದಕ್ಕೆ ಅಂತ. ಅವ್ರು ಹೆಂಗೆ ಮಾಡಿದ್ರು ಅಂತ ತೆಗ್ದಿದ್ರು, ಹಿಂಗೆ ನಮ್ಮ ಮೊಕ್ಕ ಕೊಡಿಯಲ್ವ ಹಂಗೆ ಬೀಸಿದ್ರು ನೋಡಿ, ಬ್ಯಾಟಿಗೆ ಬಿದ್ದುಬಿಡ್ತದು. ಬಿದ್ದುಬಿಟ್ಟು 2 ಪೀಸ್ ಆಗ್ಬಿಟ್ಟು ಆ ಬಾಲು ಒಂದು ಹಿಂಗೆ ಒಂದು ಪೀಸ್ ಈ ಕಡೆ, ಒಂದು ಪೀಸ್ ಈ ಕಡೆ ಬಂತು. ಅವರೆಲ್ಲ ಯಾಕೆಂದ್ರೆ ಅದು ಪ್ಲಾಸ್ಟಿಕ್ ರಬ್ಬರ್ ಬಾಲ್ ಅಲ್ಲ, ಅವ್ರಿಗೆ ಬೇಕಾಗಿದ್ದಂಗೆ ಬ್ಯಾಟಿಗೆ ತಗಲಿದ ತಕ್ಷಣ ಒಂದು ಪೀಸು ಇಲ್ಲಿಗೆ ಬರಬೇಕು, ಇನ್ನೊಂದು ಪೀಸು ಇಲ್ಲಿಗೆ ಬರಬೇಕು, ಒಂದೇ ಸ್ಟ್ರೈಟ್ ಲೈನ್ ನಲ್ಲಿ. ಇದು ಸ್ಕ್ರೀನು, ಇಲ್ಲೊಂದು ಪೀಸು, ಇದು ಸ್ಕ್ರೀನ್ ಎಂಡ್, ಇಲ್ಲೊಂದು ಪೀಸ್ ಬರ್ಬೇಕು, ಹಂಗೆ ಬಂದ್ಬಿಡ್ತು ಒಂದೇ ಟೇಕ್. ಅವ್ರು ಹೇಳ್ತಾ ಇದ್ದಾರೆ, ಏನ್ ಸಾರ್ ಅದ್ಭುತ ನಟ, ನಿಮ್ಗೆ ಇಷ್ಟೊತ್ತು ನಿಮ್ಮನ್ಗೆ ಚಳ್ಳೆ ಹಣ್ಣು ತಿನ್ನಿಸ್ದ, ನಿಮ್ಮನ್ನ ಏಮಾರಿಸ್ದ, ನಿಮ್ಮನ್ನಿರ್ಲಿ ಸರ್, ನಮ್ಮ ಹಣೆ ಬರ ಇದೇನು, ನಾವು ಹೋಗಿ ಏನು ಹೇಳಬೇಕು ಬಾಂಬೆಲಿ ಅಂತ ನಮಗೆ ತಲೆ ಕೆಟ್ಟೋಗಿತ್ತು. ಒಂದೇ ಟೆಕ್ ಹೋಗಾಗಾಯ್ತು, ಪ್ಯಾಕಪ್. ಏನೇನು ತಂದಿದ್ರು, ಐಸ್ ಕ್ರೀಮು ಅವು ಇವು ಎಲ್ಲ ಡಿನ್ನರ್ಗೆ ತಂದಿದ್ರಲ್ಲ, ರಾತ್ರಿ 1 ಗಂಟೆಗೆ ಎಲ್ಲ ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗೋಯ್ತು, ಎಲ್ಲ ಮನೆಗೆ ತೊಗೊಂಡೋಗಿ ನಿಮ್ಮ ರೂಮಿಗೆ ತೊಗೊಂಡೋಗಿ ಪ್ಯಾಕಪ್ ಅಂದ್ಬಿಟ್ಟು. ಆಮೇಲೆ ಮಾರನೇ ಸಹ ಕರೆದು ಕೇಳ್ತಾರೆ, ಏನೇ ನೀನು, ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ಕಣಯ್ಯ ಅಂತ ಡೈರೆಕ್ಟ್. ಬರೀ ನೀನೇ ಬರ್ತಿದ್ಯಾ, ಕಣ್ಣು ಮುಚ್ಚಿದ್ರು ನೀನೇ, ಕಣ್ಣು ಬಿಟ್ರು ನೀನೇ, ಅದೇನು ಅಷ್ಟು ತಲಾರಟೆ ಮಾಡ್ಬಿಟ್ಟಿಯಲ್ಲ ನೀನು ಅಂತ. ತಲಾರಟೆನಾ, ಅದೇ ಹೇಳ್ಕೊಡಿ ಸರ್ ಅಂತ. ನನ್ಗೆ ಹೇಳ್ಕೊಡಿ ಸರ್ ಅಂದ. ಆಯ್ತಪ್ಪ, ನಿನಗೆ ಹೇಳ್ಕೊಟ್ಬಿಟ್ಟು ನಾನು ಕಲ್ತ್ಕೊಂಬರ್ತೀನಿ, ಆಮೇಲೆ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ರು ಅವ್ರು. ನಿಜಕ್ಕೂ ನಂಗೆ ಬರಲ್ಲ ತಲಾರಟೆ ಮಾಡೋಕ್ಕೆ, ನಾನು ಕಲ್ತ್ಕೊಂಬಂದು ಆಮೇಲೆ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ರು. ನನಗೆ ಲಿಟ್ರಲಿ ಹೇಳ್ತಿಲ್ವ ನೀವು ಹೇಳ್ದಂಗೆ, ನಾನು ಇವತ್ತು ಹಾಫ್ ಡೇ ಲೀವ್ ತಗೊಂಡು ಸೀರಿಯಸ್ ಆಗಿ ಮನೆಗೆ ಹೋಗಿ ಬೆಡ್ಶೀಟ್ ಹಾಕೊಂಡು ಇಲ್ಲಿ ಹೋಗ್ತೀನಿ ಈಗ ಮೇಕಪ್. ಇಲ್ಲ ಅಂದ್ರೆ ಒಂದು ಕನ್ನಡ ಸಿನಿಮಾ ನೋಡ್ಬಿಡಿ, ಎಷ್ಟೊಂದು 3 ಕನ್ನಡ ಸಿನಿಮಾ ಇದೆ, 4 ಇದೆ,
ಒಂದು ಹಿಂದಿ ಸಿನಿಮಾ ಇದೆ ಆಜಾದ್ ಭಾರತ್, ಅದಂತೂ ಮಿಸ್ ಮಾಡಬೇಡಿ. ಎಸ್ ಶೋರ್ ಸರ್. ಆಜಾದ್ ಭಾರತ್ ಪ್ರತಿಯೊಬ್ಬ ಭಾರತೀಯನು ನೋಡ್ಲೇಬೇಕು ಆ ಸಿನಿಮಾನ, ಅಷ್ಟು ಒಳ್ಳೆ ಸಿನಿಮಾ. ನೆನ್ನೆ ಹೋಗಿದ್ದೆ, ಅದೇ ಟಿಕೆಟ್ ತೋರಿಸಿದ್ನಲ್ಲ ಎಸ್ ಎಸ್ ನಿಮ್ಗೆ. ಅಷ್ಟು ತೋರಿಸಿದೆ ನೀವು. ಎಸ್ ಎಲ್ಲರೂ ಅದ್ಭುತವಾದ ನೋಡಬೇಕು, ಸಿನಿಮಾ. ಇನ್ಕ್ಲೂಡಿಂಗ್ ನಾನು. ಅಲ್ಲೇ ನಿಮ್ಗೊಂದು ಸಸ್ಪೆನ್ಸ್ ಸರ್ಪ್ರೈಸು ಇದೆ, ನೋಡಿ. ನಾನು ಸರ್ಪ್ರೈಸ್ ಏನು ಅಂತ ಎಸ್ ಕೇಳ್ಬೇಡಿ. ಎಸ್ ನೋಡಿದ್ರೆ ಕೇಳ್ಬಿಟ್ರೆ ನೆಕ್ಸ್ಟ್ ಮತ್ತೆ ನೋಡಕ್ಕೆ ಇಷ್ಟ ಆಗಲ್ಲ. ಹೌದು. ಎಸ್ ಥ್ಯಾಂಕ್ ಯು ಸೋ ಮಚ್. ಫ್ರೀ ಮಾಡಿಕೊಂಡು ಇಲ್ಲಿವರೆಗೂ ಬಂದು ನನಗೆ ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇಲ್ಲಿವರೆಗೂ ಬಂದಂದ್ರೆ ಈಗ ನಾನು ಹೋಗ್ಬೇಕಂಗಿದೆ ಮನೆಗೆ. ನೀವು ಹೋಗ್ಬೇಡಿ ಸರ್, ನಾನು ಹೋಗ್ತೀನಿ. ಇದೇ ನನ್ನ ಮನೆ ಅನ್ಸ್ತಾ ಇದೆ. ಅಲ್ಲ ಈಗ ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗಿ ಬೆಡ್ಶೀಟ್ ಹಚ್ಕೊಂಡು ಮಲಗೋದು ನನ್ನ ಪ್ರೋಗ್ರಾಮು. ನೀವು ಇಲ್ಲೇ ಇರಿ, ಇಷ್ಟು ಜನ ಇದ್ದಾರೆ ನಿಮ್ಮನ್ನು ನೋಡ್ಕೊಳಕ್ಕೆ, ನಿಮ್ಮ ಜೊತೆ ಇರೋದಕ್ಕೆ. ಸೊ ನಾನು ಹೋಗ್ಬೇಕು. ನಾನು ಹೋಗಿ ಸೀರಿಯಸ್ ಆಗಿ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡು ಒಂದು ಓವರ್ ನೈಟ್ ಕಳೆದ್ರೆ ಮೇ ಬಿ ನಾನು ನಾರ್ಮಲ್ ಯಥಾಸ್ಥಿತಿಗೆ ನಾನಾಗ್ತೀನಿ ಅನ್ಕೋತೀನಿ. ನಾನು ನಿಜವಾಗ್ಲೂ ನಾನಾಗಿಲ್ಲ. ನಾನು ನಿಮ್ಮ ಜೊತೆ ಮಾತಾಡಿ ಇಷ್ಟೋ ತನಕ ನನಗೆ ಸೈಕಾಗೋಗಿದ್ದೆ, ನಾನು ಸೈಕಾಗೋಗಿದ್ದೀನಿ. ನಿಮ್ ಜೊತೆ ಇದ್ದಿದ್ದು ನಾನಲ್ಲ, ಆ ದೇವ್ರೇ, ದೇವರೇ ಇದ್ದಿದ್ದು. ಅಯ್ಯೋ. ನೀವು ಲೇಟ್ ಆಗಿ ಕರೀತಾ ಇದ್ದೀರಾ ದೇವ್ರೆ ಅಂತ. ಅಯ್ಯಯ್ಯೋ, ನಾಗರಾವನಲ್ಲಿ ಇದೆಯಲ್ಲ ದೇವ್ರೇ ದೇವ್ರೇ ಅಂತ 2 ಸತಿ ಕರಿಬೇಕು. ಒಂದು ನಾನು ಬರ್ತೀನಿ, ನನ್ನ ಪಕ್ಕ ದೇವರು ಬರ್ತಾನೆ. ನಿಮಗೆ ಓವರ್ ಆಲ್ ಇಂಟರ್ವ್ಯೂ ಹೆಂಗ ಅನಿಸ್ತು? ಹಾ? ಈ ಸಂದರ್ಶನ ಹೆಂಗ ಅನಿಸ್ತು? ಅದ್ಭುತ. ಎಸ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಹೊಸ ವಿಚಾರ. ನೋವಾಯ್ತಾ? ಇಲ್ಲ, ನೋವಾಗಿಲ್ಲ. ಒಂದಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ನನಗೆ ಲಿಟರಲಿ ನನಗೆ ಏನು ಹೇಳಬೇಕು, ನಂಗೆ ಸೀರಿಯಸ್ ಆಗಿ ನಂಗೆ ಗೊತ್ತಾಗ್ತಿಲ್ಲ. ನಾನು ಲಾಸ್ಟಲ್ಲಿ ಏನಾದರೂ ಒಂದು ಹೇಳ್ತಿದ್ದೆ, ಬಟ್ ನನಗೆ ಈಗ ಏನು ಹೇಳಬೇಕು, ಏನು ಹೇಳಲಿ. ನೆಕ್ಸ್ಟ್ ಟೈಮ್ ಬರ್ಕೊಂಬಂದ್ಬಿಡಿ ನೀವು. ಶೋರ್ ಸರ್, ನನ್ನ ಲೈಫಲ್ಲಿ ಈಗ ಒಂದು ದಿವಸ ಪ್ರಿಪೇರ್ ಮಾಡ್ಕೊಂಡು ಕ್ವಶನ್ ಪೇಪರ್ ತಗೊಂಬಂದ್ಬಿಡಿ. ಇಲ್ಲ ಇಲ್ಲ ಅಲ್ಲ, ಅದನ್ನ ಯಾರು ಲೀಕ್ ಆಗ್ಬಾರ್ದು, ಕ್ವಶನ್ ಪೇಪರ್ ಲೀಕ್ ಆಗ್ಬಾರ್ದು. ಅದನ್ನ ಬೇರೆ ಯಾರಿಗೆ ಬೇಕಾದ್ರೂ ನಾನ್ ಮಾಡ್ಬೋದು. ತಲೆ ಕೆರ್ಕೋಬೇಕು ಆನ್ಸರ್ ಕೊಡಕ್ಕೆ. ನೋ ಇಲ್ಲ, ನೀವ್ ತಲೆನೇ ಕೆರ್ಕೊಳ್ಳಲ್ಲ. ಮೊದಲನೇದು. ಎರಡನೇದು ಬಂದು ಯಾರಿಗ್ ಬೇಕಾದ್ರೂ ಅಲ್ಲ, ಭಯ ನನ್ಗೆ ಕೆರ್ಕೊಂಡ್ರೆ ಎಲ್ಲಿ ಕೂದ್ಲು ಉದುರೋಗುತ್ತೋ ಅಂತ. ಓ ದೇವ್ರೆ, ನೀವು ನನಗೆ ಎಲ್ಲೆಲ್ಲೋ ಆ ದುಪ್ಪಟ್ಟ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ. ಆ ದುಪ್ಪಟ್ಟ ಏನಾದ್ರು ಸಿಕ್ಕಾಕೊಬಹುದು, ಸಿಕ್ಕಾಕೊಂಡು ನೀವು ಬಿದೋಗ್ಬಿಡ್ಬೋದು. ಆ ಥರ್ಮಾಕೋಲನ್ನ ನೀಟಾಗಿಡಿ. ಯಾರಾದ್ರೂ ಕಾಲಲ್ಲಿ ತುಳಿದ್ರೆ ಥರ್ಮಾಕೋಲ್ ಮುರಿದೋಗ್ಬಹುದು, ಮತ್ತೆ ವೈಟ್ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಇನ್ನು ಏನೇನು ಹೇಳ್ಬೋದು ಈ ರೂಮಲ್ಲಿ. ವಯರ್ ಸ್ವಲ್ಪ ಹುಷಾರು ಸರ್, ನೀವು ಹೋಗುವಾಗ ವಯರ್ರಿಂದ ನೀವು ಕಾಲ್ ದಾಟಿ ಬಿದೋಗ್ಬಿಡ್ಬಹುದು. ನಾನ್ ಬೀಳೋದಲ್ಲ, ವೈರ್ಗೇನಾರು ಆದಿತ್ತು ಅಂತಷ್ಟೇ ಭಯ ನನಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಮನೆಗೆ ಹೋಗುವಂತಹ ಸಮಯ ಬಂತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ಇಷ್ಟೋ ತನಕ ಕೂತ್ಕೊಂಡು ಮಾತಾಡಿದ್ದಕ್ಕೂ ನನಗೆ ಸಾರ್ಥಕ ಅನ್ನಿಸ್ತು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಎಸ್ ಸರ್, ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈಗ ಮಿಡಲ್ ಅಲ್ಲಿ ಬಂದು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸರ್ ತುಂಬ ಥ್ಯಾಂಕ್ಸ್. ನನಗೆ ಮಾತೇ ಬರ್ತಾ ಇಲ್ಲ. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಧನ್ಯವಾದಗಳು.